ಉದ್ದೇಶ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಒಂಥರ ಹೊಸಬ್ರಿಗೆ ಒಂದು ಆನೆ ಬಲ ಬಂದಂಗೆ ಶಶಿಕುಮಾರ್ ಸರ್ ಬಂದು ಜಾಯ್ನ್ ಆಗಿರೋದು ತುಂಬ ಖುಷಿ ವಿಚಾರ. ಅದನ್ನು ಹಂಚ್ಕೊಳ್ಳೋಣ ಅಂತ ಇವತ್ತು ಅಂದ್ಕೊಂಡ್ವಿ. ಸೊ ಮೊದಲು ಅವರಿಂದನೇ ಶುರು ಮಾಡಿದ್ರೆ ಬೆಸ್ಟ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಪ್ರೆಸ್ ಮೀಟ್ ಏನು ಕರೆದಿದ್ರು ಇದು ಭಾಳ ಸ್ವಲ್ಪ ತಡವಾಗಿದೆ. ಅಫ್ಕೋರ್ಸ್ ಗೊತ್ತಾಯಿತು. ಆಮೇಲೆ ಪಾಪ ಮಾಧ್ಯಮದವರು ಸ್ವಲ್ಪ ಬೇರೆ ಒಂದು ಕಡೆ ಹೋಗಬೇಕಾಯಿತು. ಆ್ಯಂಡ್ ಯಾವ ಲೊಕೇಶನ್ ಅಂತ ಗೊತ್ತಾದ್ಮೇಲೆ ನಾನು ಅನ್ಕೊಂಡೆ ಡೆಫಿನೆಟ್ಲಿ ಅಲ್ಲಿ ಬರೋಕ್ಕೆ ಭಾಳ ಸಮಯ ಆಗುತ್ತೆ. ಯಾಕೆ ಯಾಕಂದರೆ ಅಲ್ಲಿಂದ ನೀವು ಮಾನ್ಯತಾ ಟೆಕ್ ಪಾರ್ಕಿಂದ ನೀವು ಹೆಬ್ಬಾಳ್ ಫೇರ್ ದಾಟ್ಬೇಕು, ಒಂದು ದೊಡ್ಡ ಅಡ್ವೆಂಚರೇ ಮಾಡ್ದಂಗೆ ಆಗುತ್ತೆ ನಿಮಗೆ ಇವತ್ತಿನ ದಿನಗಳಲ್ಲಿ ಆ ಸಾಹಸ. ಸೊ ಹೀಗಾಗಿ ಓಕೆ ಪರವಾಗಿಲ್ಲ, ವೆಯ್ಟ್ ಮಾಡೋಣ ಮಾಧ್ಯಮದವ್ರು. ಯಾಕಂದರೆ ನಾವು ಎಷ್ಟೋ ಸಲ ಹೋದಾಗ ಮಾಧ್ಯಮದವ್ರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿದ್ದುಂಟು ಎಷ್ಟೋ ಇದು ಪ್ರೆಸ್ ಮೀಟ್ಗಳಲ್ಲಿ. ಲೆಟ್ ಅಸ್ ವೆಯ್ಟ್ ಟುಡೇ ಅಂತ ಹೇಳಿದೆ. ಸೊ ನಾನು ನಮ್ಮ ಆತ್ಮೀಯ ಬೇರೆ ಪತ್ರಕರ್ತರೆಲ್ಲ ಅಲ್ಲಿ ಒಂದು ಟೀ ಕುಡ್ಕೊಂಡು ಅಲ್ಲೇ ಜಸ್ಟ್ ಇವರು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದು ನನಗೂ ಗೊತ್ತಿರಲಿಲ್ಲ. ಒಂದು 2 days ಬ್ಯಾಕ್ ನನಗೆ ಸಂತು ಹೇಳ್ದ ನನಗೆ, ಆಮೇಲೆ ಶ್ರೀಕಾಂತ್ ಪ್ರಶಾಂತ್ ಅವರು ಹೇಳಿದ್ರು. ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಬಂದು ಫಸ್ಟ್ ನನಗೆ ಕತೆ ಹೇಳಿದ್ದು ಬಂದು ಸಂತು ನನ್ನ ಮನೆಗೆ ಬಂದು ಕತೆ ಹೇಳಿದಾಗ ನನಗೆ ಐ ಫೌಂಡ್ ಇಟ್ ಈಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನನಗೆ ಇಷ್ಟ ಆಯಿತು. ನನಗೆ ಕಂಟೆಂಟ್ ಓರಿಯೆಂಟೆಡ್ ಅದು ಒಂದು ಕೆಲವು ಕಂಟೆಂಟಲ್ಲಿ ಕೆಲವು ಇಟ್ ಇಸ್ ನ್ಯಾಚುರಲ್ ಆಗಿ ನಾವೆಲ್ಲರೂ ನೋಡಿದ್ದೀವಿ ಒಂದು 3-4 years ಬ್ಯಾಕ್. ಆ ಕಂಟೆಂಟ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನು ಆಗಿರ್ಬೋದು ಅನ್ನೋದ್ರ ಮೇಲೆ ಈ ಕತೆ ಬೇಸ್ ಮೇನ್ ಅದೇನೆ ಅಡಿಪಾಯ, ಫೌಂಡೇಶನ್ ಇಸ್ ಅದೇ ಆಗಿರೋದು. ಸೊ ಅಲ್ಲಿಂದ ಕತೆ ಬೆಳ್ಕೊಂಡು ಹೋಗುತ್ತೆ ಅದು. ಸೊ ಇದರಲ್ಲಿ ನನಗೆ ಸಂತು ಹೇಳಿದೆ, ಸರ್ ಈ ಥರ ನೀವು ಮಾಡಬೇಕು ಅಂತ ಹೇಳಿದೆ. ಸರಿ ಆಯಿತು ಮಾಡ್ತೀನಿ ಬಿಡಪ್ಪ ನಿನಗೋಸ್ಕರ ಐ ಡೂ ಇಟ್ ಅಂತ ಹೇಳಿದೆ. ಪ್ರಶಾಂತ್ ಪ್ರೊಡ್ಯೂಸರ್ ಆದರು, ಮತ್ತು ಡೈರೆಕ್ಟರ್ ಪ್ರತಾಪ್, ಗುರು ಕ್ಯಾಮ್ರಾಮನ್ ಆಯಿತು. ಬಟ್ ಮ್ಯೂಸಿಕ್ ಡೈರೆಕ್ಟರ್ನ ಇವತ್ತೇ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಅದು ಹೇಳ್ತಾಯಿದ್ರು ಭಾಳ ಎಲ್ಲ ಸಂಕೋಚ ಪಡ್ತವ್ರೆ, ನಾಚ್ಕೋತವ್ರೆ ಮಾತಾಡೋದಕ್ಕೆ. ನಾನಂದೆ ಪ್ರಶಾಂತ್ ಪ್ರೊಡ್ಯೂಸರ್ಗೆ ಹೇಳಿದೆ, ಸಂತು ಹೇಳಿದೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರ್ರಿ, ಇದು ಫಸ್ಟ್ ಸಿನಿಮಾ ಅಂತ, ಇನ್ನೊಂದು 2-3 ಪಿಕ್ಚರ್ ಸಿನಿಮಾ ಇಡ್ಲಿ ಕೂಡ ಕೆಲಸತ್ತೆ ಎಲ್ಲರಿಗೂ ಮಾತಾಡೋದಕ್ಕೆ ಏನಂತ ಹೇಳಿದ್ದೆ. ಸೊ ಇಟ್ ಹ್ಯಾಪನ್ಸ್, ಮುಂದಕ್ಕೆ ಎಲ್ಲರಿಗೂ ಬರುತ್ತೆ ಅದು. ಸೊ ಅನುಭವದ ಮೇಲೇ ಎಲ್ಲರೂ ಒಂದು ಮುಂದಿನ ಕೆಲವರು ಇದು ನಡ್ಕೊಂಡು ಹೋಗುತ್ತೆ ಅಷ್ಟೇ. ಬಟ್ ಈ ಸಿನಿಮಾ ಒಂದು ಹೇಳೋದಂದರೆ ಬಿಕಾಸ್ November 18th ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಆಸ್ ಆನ್ ಟುಡೇ ಕಂಪ್ಲೀಟ್ ಈಸ್ ಆನ್ ಶೆಡ್ಯೂಲ್, ಎಲ್ಲ ಮುಗಿಸಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಈಗ ಸಂತು ಹೇಳೋಂಗೆ ಬಿಕಾಸ್ ದುಬೈನಲ್ಲಿ ಒಂದು ಫಸ್ಟ್ ಸಾಂಗ್ ಅದು ಒಂದು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ಅವು ಮಾಡ್ತಾ ಇದ್ದಾಗ ಯಾಕೆಂದರೆ ಪ್ಲಾನಿಂಗ್ ಅಂತ ಇದ್ದಾಗ ಈಗ 45 days ಸೇಬಸ್ ಒಂದು 2 schedules ಅಂತ ಇಟ್ಕೊಳ್ಳೋ ಅಥವಾ 3 schedules ಅಂತ ಇಟ್ಕೊಳ್ಳೋಣ. ಕರೆಕ್ಟಾಗಿ ಹೆಂಗಿರೋದು ಅಂತ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಹಾಕ್ಬಿಟ್ರು ಅವರು. ಇವತ್ತು ಇಲ್ಲಿ ಶಿಫ್ಟಿಂಗ್, ಈಗ ನಾವು ಇರೋ ಜಾಗದಲ್ಲಿ ಇಲ್ಲಿ ಯಾವುದೋ ಒಂದು 2 ಸೀನ್ ಇದೆಯೋ, 2 ಸೀನಲ್ಲಿ ಇಲ್ಲಿ ಶಶಿಕುಮಾರ್ ಇದ್ದಾನೆ. ಇನ್ನು ಮಿಕ್ಕಿದ್ದು ಇಲ್ಲಿಂದ ನೆಕ್ಸ್ಟ್ ಯಾವುದೋ ನಮ್ಮ ಬೆಂಗಳೂರು ಪ್ಯಾಲೇಸ್ಗೆ ಹೋಗಿ ಶಿಫ್ಟ್ ಆಗಬೇಕು. ಇಲ್ಲಿಂದ ಅಲ್ಲಿ ಶಿಫ್ಟಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ? 1 hour ಆಗುತ್ತಾ, 1.5 hour ಆಗುತ್ತಾ? ಹಾಫ್ ಅನ್ ಅವರ್ ಗ್ರೇಸ್ ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೂ. ಬಿಕಾಸ್ ಅಲ್ಲಿ ಕ್ರೈನ್ ಆಗಲಿ ಇನ್ನೊಂದಾಗಲಿ ಡಿಸ್ಮ್ಯಾಂಟಲ್ ಮಾಡಬೇಕು, ತಿರುಗಿ ಮತ್ತೆ ಎರೆಕ್ಟ್ ಮಾಡಬೇಕು, ಮತ್ತು ಜನರೇಟರ್ ಬರಬೇಕು, ಮತ್ತು ಇವೆಲ್ಲ ಕೌಂಟ್ ಮಾಡ್ಕೊಂಡು 2 hours. ಆ 2 hours ಅಲ್ಲಿ ಯಾರು ಆರ್ಟಿಸ್ಟ್ ಇರಬೇಕು, ದೇ ಶುಡ್ ಬಿ ರೆಡಿ ವಿತ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್. ಅವ್ರಿಗೆ ಬಂದಾಗ ಅವ್ರಿಗೆ ಏನೋ ಕಾಫಿ ಟೀ ಏನೋ ಕೊಟ್ಬಿಟ್ಟು ಅಲ್ಲಿ ಜಸ್ಟ್ ನೋಡ್ಕೊ. ಇಲ್ಲಿನ ಆರ್ಟಿಸ್ಟ್ಗಳು ಹೋಗೋ ಅವಶ್ಯಕತೆ ಇಲ್ಲ. ಸೊ ಲೈಕ್ ದಿಸ್ ವಾಸ್ ದ ಪ್ಲಾನಿಂಗ್ ಇದ್ದಿತ್ತು. ಸೊ ಈ ಥರ ನಮಗೆ ಪ್ಲಾನಿಂಗಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಹತ್ರ ಎಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲರ ಹತ್ರ ಒಂದು ಕಾಪಿ, ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟು ವಿತ್ ದ ಪ್ರೊಡ್ಯೂಸರ್ಗೂ ಒಂದು ಕಾಪಿ ಇರೋದು. ಎಲ್ಲೂ ಅದು ಇದಾಗ ಚಾನ್ಸಸ್ ಇರ್ತಿರ್ಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ ಮೋಸ್ಟ್ಲಿ. ಬಟ್ ಅಂಥದ್ರಲ್ಲಿ ಕೂಡ ಇಷ್ಟು ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಿಕಾಸ್ ಆನ್ ಟೈಮ್ ಇಫ್ ದೇ ಕಂಪ್ಲೀಟ್ ದ ಶೂಟಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ವೆಲ್ ಪ್ಲ್ಯಾನ್ಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸು ಮತ್ತು ಪ್ರೊಡ್ಯೂಸರ್ ಇಸ್ ಆಲ್ಸೋ ಇನ್ವಾಲ್ವ್ಮೆಂಟ್ ಇದೆ. ನಾನು ಹೇಳ್ತದ್ದು ಬರೀ ದುಡ್ಡು ಹಾಕೋದಷ್ಟೇ ಪ್ರೊಡ್ಯೂಸರ್ ಕೆಲಸ ಆಗಬಾರ್ದು ಇವತ್ತು. ಯಾಕಂದರೆ ಈಸ್ ಆಲ್ಸೋ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ಪ್ರಾಜೆಕ್ಟ್. ದುಡ್ಡು ಹಾಕ್ತಾನೆ ಮನುಷ್ಯ ಪಾಪ. ಆ ದುಡ್ಡು ಹಾಕ್ತಾನಕ್ಕೆ ಅದನ್ನು ಗೊತ್ತಿರಬೇಕು, ಎಲ್ಲಿ ಶೂಟಿಂಗು, ಎಷ್ಟು ದಿನ ಶೂಟಿಂಗು, ಯಾರು ಆರ್ಟಿಸ್ಟು, ಎಲ್ಲಿ ಪರ್ಮಿಷನ್ ಬೇಕು, ಎಲ್ಲಿ ಬೇಕು, ಅಲ್ಲಿ ಶಿಫ್ಟಿಂಗ್ ಎಷ್ಟೊತ್ತಾಗುತ್ತೆ ಅಂತ. ಸೊ ಯು ಶುಡ್ ಗೆಟ್ ಇನ್ವಾಲ್ವ್ಡ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ. ಡೋಂಟ್ ಡಿಪೆಂಡ್, ಬೇರೆ ಎಲ್ಲರ ಮೇಲೂ ಡಿಪೆಂಡ್ ಆಗೋಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನೀವು ಉಳ್ಕೊಂಡ್ರೆ ಒಬ್ಬ ನಿರ್ಮಾಪಕ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಅವ್ರ ಪಾಪ ಇನ್ನೊಂದು 10 ಸಿನಿಮಾ ಮಾಡ್ತಾನೆ. 10 ಸಿನಿಮಾ ಮಾಡೋದು ಎಷ್ಟು ಫ್ಯಾಮಿಲೀಸ್ ನಡೀತವೆ, ಎಷ್ಟು ಕಥೆಗಳು ಬರ್ತವೆ, ಎಷ್ಟು ಸಂಸಾರಗಳು ನಡೀತವೆ. ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಎಲ್ರಿಗೂ ಒಂದು ಅವ್ರದ್ದು ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ, ಪ್ಲಸ್ ಇಂಡಸ್ಟ್ರಿ ಬೆಳೆಸಂಗೆ ಆಗುತ್ತೆ, ಎಷ್ಟೋ ಜನ ಕೆಲಸ ಸಿಗ್ದಂಗೆ ಆಗುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಮಾಡಿದ್ದಕ್ಕೆ ನನಗೆ
ಎಲ್ಲೂ ನಾನು ಒಬ್ಬನ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಕೆಲವು ನಿಮಿಷಗಳ ಕಾಲ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಎಂಟೈರ್ ಟೀಮ್ಗೆ, ಸಂತುಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಥ್ಯಾಂಕ್ಸ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾನೆ. ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು. ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇತ್ತೋ ಇನ್ನು ಮುಂದಕ್ಕೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರ ತಂಡದ ಮೇಲೆ ಇರಲಿ. ಮುಂದಿನ ನಿರ್ಮಾಪಕರ ಮೇಲೆ ಅವ್ರಿಗೂ ನೀವು ಆಶೀರ್ವಾದ ಮಾಡಿ. ಸಂತು ಯಾಕಂದ್ರೆ ಅವ್ರದ್ದು ಪಾಪ ಇದೇ ಥರ ಇನ್ನೊಂದಷ್ಟು ಹಲವಾರು ಪ್ರಾಜೆಕ್ಟ್ಸ್ ಮಾಡಬೇಕು ಮುಂದಕ್ಕೆ ಅಂತ ಹೇಳಿದ್ದೇನೆ, ಪ್ಲಾನಿಂಗಲ್ಲಿದ್ದಾರೆ. ಇಫ್ ದಿಸ್ ಇಸ್ ದ ಕರೆಕ್ಟ್ ಪ್ಲಾನಿಂಗ್ 100% ದೇ ವಿಲ್ ವಿನ್. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹಾಗೂ ತಮ್ಮೆಲ್ಲರಿಗೂ ಮೊದಲು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ನವಂಬರ್ 18ನೇ ತಾರೀಕು ನಾವು ಮುಹೂರ್ತವನ್ನು ಮಾಡಿದ್ವಿ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ದೊಡ್ಡ ಮಟ್ಟದಲ್ಲೇ ಸಿಕ್ಕಿತ್ತು. ನಾವು ಅಂದ್ಕೊಂಡಂತೆ ನಾವು ಯಾವ ಸಮಯಕ್ಕೆ ಚಿತ್ರೀಕರಣವನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ವಿ ಅದೇ ಸಮಯಕ್ಕೆ ಚಿತ್ರೀಕರಣವನ್ನು ಮುಗಿಸಿ ನಮ್ಮ ತಂಡ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ತೊಡಕೊಂಡಿರೋಂಥದ್ದು. ಇನ್ನೇನು ಒಂದೆರಡು ತಿಂಗಳು ಕಳೆದು ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನು ಚಿತ್ರದ ಬಗ್ಗೆ ನನಗೆ ಸಂತೋಷ ಅನಿಸಿದ್ದು, ನನಗೆ ಯಾವತ್ತೂ ಸಾಕಷ್ಟು ಜನ ಹೊಸಬ್ರೇ ಇದ್ದರು, ಆದರೆ ಯಾವತ್ತೂ ಹೊಸಬ್ರ ಜೊತೆ ನಾನು ಚಿತ್ರ ಮಾಡ್ತಾಯಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ. ಬಹಳ ಸರಳವಾಗಿ ಸುಲಭವಾಗಿ ನನ್ನ ಎಲ್ಲ ಶೂಟು ನಡೆದಿರುವಂಥದ್ದು. ಆಮೇಲೆ ನಾವು ಎಷ್ಟು ದಿವಸದಲ್ಲಿ ಶೂಟಿಂಗ್ನ ಮುಗಿಸ್ಬೇಕು ಅಂದ್ಕೊಂಡಿದ್ವಿ, ಸರಿಯಾದ ಸಮಯಕ್ಕೆ ಅಷ್ಟೇ ದಿನಗಳಲ್ಲಿ ಶೂಟಿಂಗ್ನ ಮುಗಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ವಿಶೇಷವಾಗಿ ಈ ಚಿತ್ರದ ಚಿತ್ರಕಥೆಯನ್ನು ಬರೆದಂಥವರು, ಕ್ರಿಯೇಟಿವ್ ಆಗಿ ಇಡೀ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಂಥ ನನ್ನ ಸ್ನೇಹಿತ ಹರಿಸಂತೋಷ್ ಅವರು. ಅದಾದಮೇಲೆ ಮತ್ತಷ್ಟು ಉತ್ಸಾಹ ಅಂತ ಬಂದಿದ್ದು ಶಶಿ ಸರ್ ಚಿತ್ರೀಕರಣದಲ್ಲಿ ಪಾಲ್ಗೊಂಡ ಮೇಲೆ ನಮ್ಮ ಎಲ್ಲ ಯುವ ಮಿತ್ರರಿಗೆ ಎಲ್ಲರಿಗೂ ಸಹ ಅದೊಂದು ವಿಶೇಷವಾದ ಒಂದು ಸ್ಫೂರ್ತಿನೇ ಬಂದಂಗಾಯಿತು. ಥರ ಎಲ್ಲರೂ ನೀವು ಹೇಳಿ ಅಂತಿದ್ದಾರೆ. ಮೊದಲನೇದಾಗಿ ಸರ್, ಈ ಕನಸು ನಂದು ಮತ್ತು ಪ್ರಶಾಂತ್ ಕಲ್ಲೂರ್ ಅವ್ರದ್ದು. ಏನಂದರೆ ಇತ್ತೀಚೆಗೆಲ್ಲ ಹೇಳ್ತಾರೆ, ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನನಗನ್ಸೋದು ಆನೆಸ್ಟ್ಲಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಅಂತ. ಯಾಕಂದರೆ ಎಕ್ಸಾಂಪಲ್ಗೆ ಈಗ ಭಾಷೆನೇ ಗೊತ್ತಿಲ್ಲದೆ ಯಾವ್ಯಾವುದೋ ಥಿಯೇಟ್ರಿಗೆ ಹೋಗಿ ನಾವು ಸಿನಿಮಾ ನೋಡ್ತಾ ಇದೀವಿ ಅಂದರೆ ನಮ್ಮ 100% ನಮ್ಮ ಆಡಿಯನ್ಸ್ಗೆ ಹಸಿವಿದೆ, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ನಾವು ರೀಚೆಕ್ ಮಾಡ್ಕೊಬೇಕಾಗಿರೋದು ಏನಂದರೆ ನಾವು ಎಲ್ಲಿ ಎಡುತ್ತಿದ್ದೀವಿ, ಅಥವಾ ಒಳ್ಳೆ ಸಿನಿಮಾ ಮಾಡಿ ಪ್ರಮೋಷನ್ ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ಒಳ್ಳೆಯ ರೈಟಿಂಗಿಗೆ ಟೈಮ್ ಕೊಡ್ತಾ ಇಲ್ವಾ, ಈ ಥರದ್ದು ಕ್ಯಾಸ್ಟಿಂಗ್ ಸರಿಯಾಗಿ ಆಗ್ತಿಲ್ವಾ ಅನ್ನೋದನ್ನು ಆ್ಯಕ್ಚುಲಿ ಗಮನಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆಮೇಲೆ ಈ ಕಲ್ಚರ್ನ ಉಳಿಸ್ಬೇಕು. ನೋಡಿ, ನೆನ್ನೆ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ, ನಾವೆಲ್ಲರೂ ಒಂದು 10 ಸರಿ ನೋಡಿದ್ದೀವಿ. ಆದರೂ ಮತ್ತೆ ಹೋಗಿ ನೋಡೋದು ಏನಂದರೆ, ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋ ಅಂಥದ್ದು ಇನ್ನೂ ನಮ್ಮ ಕಲ್ಚರು ಉಳ್ಕೊಂಡಿದೆ ಇಲ್ಲಿ ಸೌತಲ್ಲಿ. ಯಾಕಂದರೆ ಹೊರಗಡೆ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಅದನ್ನ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ಕಲ್ಚರ್ನ ಬೆಳೆಸ್ಬೇಕು ನಾವು. ಯಾರು ಈಗ ಹೊಸದಾಗಿ ಒಂದು ಕನಸಿಟ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಆಮೇಲೆ ಈ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಯೂಶ್ವಲಿ ಒಂದು ಏನಾಗುತ್ತೆ ಅಂದರೆ ನಮ್ಮ ಕತೆ ಇನ್ನೊಬ್ಬರು ಕೊಟ್ಟು ಡೈರೆಕ್ಷನ್ ಮಾಡಿಸ್ಬೇಕಾದ್ರೆ ನಮಗೆ ಯಾವಾಗಲೂ ಒಂದು ಥಾಟ್ ಏನು ಬರುತ್ತೆ ಅಂದರೆ, ನಾವು ಅಂದ್ಕೊಂಡಿದ್ದು ಬಂದಿದೆಯೋ ಇಲ್ವೋ ಅಂತ. ಸೊ ಕಲ್ಲೂರ್ ಸರ್ ಡೇ ಒನ್ನೇ ಹೇಳಿದರು, ನೀವು ಡೈಲಿ ಸೆಟ್ಟಲ್ಲೇ ಇರಬೇಕು, ಜೊತೆಗಿರಬೇಕು ಅಂತ. ಬಟ್ ಇಡೀ ಟೀಮ್ ಅವ್ರಿಗಿದ್ದಿದ್ದು ಎನರ್ಜಿ ಮತ್ತು ಅವರೇ, ಈಗ ಎಕ್ಸಾಂಪಲ್ಗೆ ನಾನು ಯಾರಿಗೂ ಟ್ಯಾಂಕ್ಸ್ ಹೇಳಲ್ಲ ಇಲ್ಲಿ, ಬಿಕಾಸ್ ಎಲ್ಲ ನಾವೇ ಫ್ಯಾಮಿಲಿಯಾಗಿ ಒಬ್ರಿಗೊಬ್ರು ಟ್ಯಾಂಕ್ಸ್ ಹೇಳೋ ಅಂತ ಒಂದು ಇದಾಗಬಾರ್ದು, ಇದು ಈವೆಂಟ್ ಆಗಬಾರ್ದು. ಎಲ್ಲ ಸ್ವಂತ ಅವರವರ ಒಂದು ಪರ್ಸ್ನಲ್ಲಾಗಿ ಅವರು ತಗೊಂಡು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನನಗೆ ಗೊತ್ತಾಯಿತು ತುಂಬ ಒಳ್ಳೆ ಔಟ್ಪುಟ್ ಬರ್ತಾಯಿದೆ ಅಂತ. ಅದಾದಮೇಲೆ ಅವ್ರಿಗೆ ಒಂದು ಅನುಭವ ಆಗಲಿ ಅಂತೆಲ್ಲ ಅವರು ಟೀಮ್ಗೆ ಬಿಟ್ಟಿದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೆ ಎಡಿಟ್ ಫುಟೇಜ್ ಎಲ್ಲ ನೋಡಿದ್ದೀವಿ, ಎಲ್ಲ ಒಳ್ಳೆ ನಾವೇನು ಅಂದ್ಕೊಂಡಿದ್ವಿ ಎಮೋಷನ್ ಆಗಲಿ ಕಾಮಿಡಿ ಆಗಲಿ ಎಲ್ಲವೂ ವರ್ಕೌಟ್ ಆಗಿದೆ. ಇದು ಒಂದು ದೊಡ್ಡ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ನೋದ್ರಲ್ಲಿ ಏನೂ ಡೌಟ್ ಇಲ್ಲ. ಇದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಯಾಕೆ ಇವತ್ತು ಇತ್ತೀಚೆಗೆಲ್ಲ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ ಅಷ್ಟೇ, ಏನು ವಿಷಯಗಳನ್ನ ಪ್ರೆಸ್ ಮೀಟ್ ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಹೊಸ ಮುಖಗಳನ್ನ ನೀವು ಮತ್ತೆ ತೋರಿಸ್ತಾ ಇರಬೇಕು. ಮತ್ತೆ ಅವ್ರನ್ನ ನೋಡ್ತಾ ಇದ್ದರೆ ಆಡಿಯನ್ಸ್ಗೆ ಓಕೆ ಈ ಹುಡುಗ ಈ ಸಿನಿಮಾ ಮಾಡಿದ್ದ ಅಂತ ನೆನ್ಪಿಟ್ಕೊಂಡು ಸಿನಿಮಾ ನೋಡ್ತಾರೆ ಅಂತ. ಯಾರು ಗೊತ್ತು, ನಮ್ಮ ರಕ್ಷಿತ್ ನಾಳೆ ಒಂದು ಯಶ್ ಅವ್ರ ಥರ ಅವರು ಬೆಳಿಬೋದು, ಅವ್ರಿಗೋಸ್ಕರನೂ ನಾಳೆ ಎಲ್ಲರೂ ವೆಯ್ಟ್ ಮಾಡ್ಬೋದು. ಸೊ ಹಾಗಾಗಿ
ಇವ್ರುಗಳ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ಆ್ಯಂಡ್ ಈ ಫಿಲಮ್ನ ತುಂಬ ಸಂತೋಷವಾಗಿ ಪ್ರೆಷರ್ ಇದ್ದರೂ ಏನೂ ಆ ಥರ ನಮಗೆ ಅನಿಸ್ತಾ ಇರಲಿಲ್ಲ. ಕತೆ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಚೆನ್ನಾಗೆ ಅದನ್ನ ತೆಗಿಯೋಕ್ಕೆ ಪ್ರಯತ್ನಪಟ್ಟು ವಿಜುವಲ್ಸಲ್ಲಿ ಆ ಕಥೆನ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಹೋಪ್ ಎಲ್ಲರಿಗೂ ಈ ಫಿಲಮ್ ಇಷ್ಟ ಆಗುತ್ತೆ ಖಂಡಿತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ನಮಸ್ಕಾರ, ನಾನು ಅನುಷಾ. ಸೊ ಇದು ನನ್ನ ಕೆರಿಯರಿಗೆ ಮೊದಲನೇ ಹೆಜ್ಜೆ, ಸೊ ತುಂಬ ಇಂಪಾರ್ಟೆಂಟ್ ಆಲ್ಸೋ. ಸೊ ಫಸ್ಟ್ ಆಫ್ ಆಲ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಡೀ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ. ಶೂಟಿಂಗ್ ಫಸ್ಟ್ ಡೇಯಿಂದ ಹಿಡಿದು ಲಾಸ್ಟ್ ಡೇವರೆಗೂ ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ನಾನು ತುಂಬ ಕಲ್ತಿದ್ದೀನಿ, ಹಾಗೆ ತುಂಬ ಎಂಜಾಯ್ ಮಾಡಿದ್ದೀನಿ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ಈ ಥರ ಸಪೋರ್ಟ್ ಮಾಡ್ತಿರ್ತೀರಾ, ಆ್ಯಂಡ್ ಇದೇ ಸಪೋರ್ಟ್ ಇರಲಿ, ಇದೇ ಪ್ರೀತಿ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ಸೆಕೆಂಡ್ಲಿ, ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಫಿಲ್ಮು ಶೂಟಿಂಗ್ ಮುಗೀತು ಆ್ಯಂಡ್ ಇಟ್ಸ್ ಬಿನ್ ಅ ಲವ್ಲಿ ಜರ್ನಿ. ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರು ಪ್ರತಾಪ್ ಸರ್ ಮತ್ತು ನಮ್ಮ ನಿರ್ಮಾಪಕರು ಸಂತು ಸರ್ ಮತ್ತು ಪ್ರಶಾಂತ್ ಕಲ್ಲೂರ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತನು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತನು, ನನ್ನ ಕ್ಯಾರೆಕ್ಟರ್ ಹೆಸರು ತನು ಅಂತ. ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಬಿಂದಾಸ್ ಆಗಿರೋ ಹುಡುಗಿ ಅಂತ ಹೇಳ್ಬೋದು. ಅವಳಿಗೆ ಲೈಫಲ್ಲಿ ಬೇರೆ ಏನೂ ಬೇಡ, ಬರೀ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಚೆನ್ನಾಗಿರಬೇಕು, ಅಷ್ಟೇ ಹೇಳ್ತೀನಿ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಂದು ದೊಡ್ಡ ಪಿಕ್ನಿಕ್ ಥರ ಇತ್ತು ಆ್ಯಕ್ಚುಲಿ ಶೂಟ್ ಮಾಡಿದಾಗ. ಆ್ಯಂಡ್ ಎಲ್ಲರೂ ತುಂಬ ಕೊಲ್ಯಾಬರೇಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿದ್ದರು. ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು ಟು ದ ಕ್ರಿಯೇಟಿವ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಕೊಲ್ಯಾಬ್ರೇಟ್ ಮಾಡೋಕ್ಕೆ ರೆಡಿ ಇದ್ದರು. ಆ್ಯಂಡ್ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕಂದ್ರೆ ಅನುಷಾ ಮತ್ತು ನನ್ನ ಮಧ್ಯೆ ಲೈಕ್ ಒಂದು ಜೆನ್ಯೂನ್ ಆಗಿರೋ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಈ 2-3 ಮಂತ್ಸಲ್ಲಿ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಅವ್ರ ಫಸ್ಟ್ ಫಿಲ್ಮ್ ಅಂತ ಹೇಳೋಕ್ಕಾಗದೇ ಇಲ್ಲ ನಿಜವಾಗ್ಲೂ, ಯಾಕಂದರೆ ಅವ್ರ ವರ್ಕ್ ಎಥಿಕ್ ಆ್ಯಂಡ್ ಪ್ರೊಫೆಷ್ನಲಿಸಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ರಕ್ಷಿತ್ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಅವ್ರು ತುಂಬ ಪ್ರಿಪೇರ್ಡ್ ಆಗಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಅಂದರೆ ಲೈಕ್ ಸೀನಲ್ಲಿ ಏನು ಮಾಡಬೇಕು, ಎಕ್ಸಾಕ್ಟ್ಲಿ ಹೇಗೆ ಹೇಳಬೇಕು, ಯಾವ ಪದ ಮೇಲೆ ಎಂಫಸಿಸ್ ಕೊಡಬೇಕು ಅಂತ ಗೊತ್ತಿರತ್ತೆ ಅವ್ರಿಗೆ. ಸೊ ಅವರಿಂದ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು. ಪ್ರತಾಪ್ ಸರ್, ನಮ್ಮ ಡಿರೆಕ್ಟರ್, ಒಂದು ಸತಿ ಚೇರ್ ಮೇಲೆ ಆರಾಮಾಗಿ ಕೂತಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅವ್ರು ಆಲ್ವೇಸ್ ಆನ್ ದ ಗೋ ಆ್ಯಕ್ಟಿವ್ ಆಗಿರ್ತಾರೆ ಸೆಟ್ ಮೇಲೆ. ಆ್ಯಂಡ್ ತುಂಬ ಲೈಕ್ ಎಂಕರೇಜ್ ಮಾಡ್ತಿದ್ರು, ತುಂಬ ಪುಷ್ ಮಾಡ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನನಗೆ ಒಂದು ಅಗೇನ್ ಎವ್ರಿ ಟೈಮ್ ಐ ಟೆಲ್ ದ ಸೇಮ್ ಥಿಂಗ್ ಅಂತ ಅನ್ನಿಸ್ಬೋದು, ಒಂದು ಮೈಲ್ ಸ್ಟೋನ್ ಅಂತ. ಇದು ಏನಕ್ಕೆ ಅಂತಂದರೆ ನಮ್ಮ ಟೀಮ್ ಏನಿದೆ, ವಿ ಪ್ಲ್ಯಾಂಡ್ ಇಟ್ ವೆರಿ ವೆಲ್. ಈಗ ನವಂಬರ್ 18 ನಾವು ಮುಹೂರ್ತ ಮಾಡಿದ್ವಿ, ನವಂಬರ್ 18 ಮುಹೂರ್ತ ಮಾಡಿದ್ವಿ, 19th ಆನ್ ಸೆಟ್ ಹೋದ್ವಿ ಶೂಟಿಂಗಿಗೆ ಅಂತ ಅಂದ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ 3 ಮಂತ್ಸಲ್ಲಿ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ ಸರ್. ಸೊ ಇಟ್ಸ್ ಆಲ್ಮೋಸ್ಟ್ 45-46 ಡೇಸ್ ವಿತ್ ಡಬಲ್ ಕಾಲ್ ಶೀಟು ಅದೆಲ್ಲ ಲೆಕ್ಕ ತೊಗೊಂಡು ಒಂದು 45-46 ದಿವಸ ಶೂಟ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ 3 ಮಂತ್ಸಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿ ಈಗ ಡಬ್ಬಿಂಗ್ ಕಂಪ್ಲೀಟ್ ಆಯಿತು. ಈಗ ಫೈನಲ್ ಟ್ರಿಮ್ಮಿಂಗಲ್ಲಿದೆ, ಪ್ರೋಸೆಸ್ಸಲ್ಲಿದೆ ಪೋಸ್ಟ್ ಪ್ರೊಡಕ್ಷನ್ನು. ಸೊ ಸೈಮಲ್ಟೇನಿಯಸ್ ಆಗಿ ರೀ ರೆಕಾರ್ಡಿಂಗು ಇದೆಲ್ಲ ನಡೀತಾ ಇದೆ. ಸೊ ಅದೇ ಹೇಳಿದಾಗೆ ಎಲ್ಲರೂ ಹೇಳಿದ್ರು, ಇಟ್ ವಾಸ್ ಅ ಫನ್ ಟೈಮ್. ಅಂದರೆ ಅದೇ ಪಿಕ್ನಿಕ್ ಹೋದಂಗೆ ಇತ್ತು, ಆ ಥರ ಹೋದ್ವಿ, ಮುಗಿಸ್ಕೊಂಡ್ವಿ, ಬಂದ್ವಿ ಅನ್ನೋ ಥರನೇ ಶೂಟಿಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ಶೂಟಿಂಗ್ ಪೀರಿಯಡ್ ವಾಸ್ ವೆರಿ ಲವ್ಲಿ ಆ್ಯಂಡ್ ಇಟ್ ವಾಸ್ ಅ ಮೆಮೊರಬಲ್ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಸೊ ಸಿನಿಮಾ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ನಾನು ಮಾತಾಡ್ತೀನಿ. ಬಟ್ ನಾನೇನು ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಡ್ರೀಮ್ ಅಂತ ಇರುತ್ತೆ, ಅದು ಚಿಕ್ಕದೋ ದೊಡ್ಡದೋ. ಹಾಗೆಯೇ ನನಗೂ ಒಂದು ಕನಸಿತ್ತು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ, ಎನಿ ಡಿಪಾರ್ಟ್ಮೆಂಟ್. ಯಾಕೆಂದರೆ ಈ ಪ್ರಾಸೆಸ್ನ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಏನಾದರೂ ಕೆಲಸ ಇದ್ದರೂ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು. ಥ್ಯಾಂಕ್ಸ್ ಟು ಸಂತು ಸರ್, ಪ್ರಶಾಂತ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟರು. ಡೇ 1 ಹಿಡಿದು ಯಾವಾಗ ನಮ್ಮ ರೈಟಿಂಗ್ ಶುರು ಆಯಿತೋ ಆ ದಿನದಿಂದ ಶೂಟಿಂಗಿನ ಪ್ರತಿದಿನ, ಹಾಗೆ ಈಗಲೂ ಅಟ್ ಪ್ರೆಸೆಂಟ್ ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೂ ಈ ಮೂಮೆಂಟ್ನು, ಈ ಪ್ರಾಸೆಸ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀನಿ.
ಸೊ ಪ್ರತಿದಿನವೂ ಟು ದಿ ಪೀಕಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಲಿಟ್ರಲಿ ನನ್ನ ಝೋನ್ ಯಾವ ಥರ ಇತ್ತು ಅಂತ ಅಂದರೆ, ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಒಂದು 2 ಅವರ್ ಹೋಗಿ ಆಟ ಆಡ್ಕೊಳ್ರು ಅಂತ ಅಂದರೆ ಯಾವ ಎನರ್ಜಿ, ಯಾವ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ಆ ಎನರ್ಜಿಲೇ ನಾನು ಇಡೀ ಶೂಟಿಂಗಲ್ಲಿ ಇದ್ದಿದ್ದು, ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ಇದ್ದಿದ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರಲ್ಲಿ, ನಿಜವಾಗ್ಲೂ ಒಂದು ಒಳ್ಳೆ ಎಲಿಮೆಂಟ್ ಇದೆ. ಆ ಎಲಿಮೆಂಟನ್ನೇ ನಾನಾಗಲಿ ನಮ್ಮ ಟೀಮ್ ಆಗಲಿ ಎಲ್ಲರೂ ಪ್ರತಿಯೊಬ್ಬರು ಸ್ಟ್ರಾಂಗಾಗಿ ಬಿಲೀವ್ ಮಾಡಿರೋದು. ಈ ಎಲಿಮೆಂಟ್ನ ನಾವು ಸಿನಿಮಾದಲ್ಲಿ ಹೇಳಲೇಬೇಕು ಅಂತ. ಸೊ ಅದೊಂದು ವಿಷಯ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಯುನೀಕ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಭಾವಿಸ್ತೀನಿ. ಹಾಗೆ ಈ ಮೂವಿಲಿ ನನ್ನ ಜೊತೆ ಮಾಡಿದಂಥ ಪ್ರತಿಯೊಬ್ಬರು ಕೋ ಆರ್ಟಿಸ್ಟ್ಗಳೂ ಸೂಪರಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಯಾವ್ಯಾವ ಕ್ಯಾರೆಕ್ಟ್ರು ಯಾವ್ಯಾವ ಥರ ಡಿಸೈನ್ ಆಗಿತ್ತೋ ಅದಕ್ಕೆ 100% ಪೋರ್ಟ್ರೇಲ್ ಮಾಡಿದ್ದಾರೆ. ಜೊತೆಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಶಶಿಕುಮಾರ್ ಸರ್ ಅಂತಹ ದೊಡ್ಡ ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಐ ಆಮ್ ರಿಯಲಿ ಬ್ಲೆಸ್ಡ್ ಅಬೌಟ್ ದಟ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ದಿಸ್ ಮೂವಿ. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಕರೆಕ್ಟಾಗಿ 3 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. 2 ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ಒಂದು 5 ದಿನ ಸ್ಕೆಡ್ಯೂಲು ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಹೋಗಿದ್ರಿಂದ ಇದು 3ನೇ ತಿಂಗಳಿಗೆ ಬಂದು ನಿಂತ್ಕೋತು. ಇಲ್ಲಾಂದರೆ ಇನ್ನೂ ಬೇಗ ಮುಗಿಸೋ ಪ್ಲ್ಯಾನಲ್ಲಿದ್ದು. ಈಗ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಈಗ ಫೈನಲ್ ಎಡಿಟಿಂಗಲ್ಲಿದೆ. ಸೊ ನಾವು ಸಿನಿಮಾನ ಶುರು ಮಾಡಿದಾಗ ಫಸ್ಟು ನಾವು ಸಂತು ಸರು ಮೊದಲನೇ ಅಂದರೆ ಪ್ರೊಡಕ್ಷನ್ ಥರ ಮಾಡಬೇಕು, ಪ್ರಶಾಂತ್ ಸರು ಎಲ್ಲ ಡಿಸೈಡ್ ಮಾಡಿ ಶುರು ಮಾಡಿದಾಗ ನಾವು ಸುಮಾರು ಕತೆಗಳ ಬಗ್ಗೆ ಸುಮಾರು ವಿಷಯಗಳು ಚರ್ಚೆ ಮಾಡ್ತಾ ನಾವು ಇದೇ ಕಥೆನ ಯಾಕೆ ಪರ್ಟಿಕ್ಯುಲರ್ ಆಗಿ ತೊಗೊಂಡು ಅಂದರೆ, ಯಾವಾಗಲೂ ಸಿನಿಮಾದಲ್ಲಿ ನಮಗೆ ಒಂದು ಸಿಂಗಲ್ ಸ್ಟೋರಿ ಲೈನ್ ಅಂತ ಏನು ಹೇಳುತ್ತೆ ಅದು ಎಕ್ಸೈಟ್ ಮಾಡಬೇಕು. ಸೊ ಅದು ನಮಗೆ ಎಕ್ಸೈಟ್ ಮಾಡಿದ್ರೆ ಜನಕ್ಕೂ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ನಮಗೆ ಅಂಥ ಬೆಸ್ಟು ಒಂದು ಸ್ಟೋರಿ ಲೈನ್ ಸಿಕ್ತು. ಹಾಗಾಗಿ ಅದನ್ನು ಇಟ್ಕೊಂಡು ಡೆವಲಪ್ ಮಾಡಿ ಇವತ್ತು ಸಿನಿಮಾನ ಒಂದು ಫಸ್ಟು ಪೇಪರ್ ಮೇಲೆ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿ ಲಾಕ್ ಮಾಡಿ ಈಗ ಅದು ಹೇಗೆ ಅಂದ್ಕೊಂಡಿದ್ವೋ ಅದೇ 100% ನಾವು ಸ್ಕ್ರೀನ್ ಮೇಲೆ ತಂದಿದ್ದೀವಿ. ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಈಗ ಮುಂದಿನ ಪ್ರೊಸೆಸ್ಸಲ್ಲಿ ಏನು ಬೆಸ್ಟ್ ಮಾಡಬೇಕು ಆ ಬೆಸ್ಟ್ ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೀವಿ ಈಗ ನಾವು. ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ನಟರೇನಿದ್ದಾರೆ, ನಾವು ಏನು ಕತೆ ಬರಿಬೇಕಾದ್ರೆ ಒಂದು ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡಿದ್ವು, ಅದಕ್ಕೆ ಆ್ಯಪ್ಟಾಗಿರೋರೆಲ್ಲ ಸಿಕ್ಕಿದ್ದಾರೆ. ರಕ್ಷಿತ್ ಕಾಪು, ಚೇತನ್ ದುರ್ಗ, ಸುದರ್ಶನ್, ಅನುಷಾ, ಸಂಜನಾ ದಾಸ್, ರಕ್ಷಿತ್ ಎಲ್ಲ. ರಕ್ಷಿತ್ ನಮ್ಮ ಜೊತೆ ಮುಂಚೆಯಿಂದ ಕತೆ ಪ್ರೊಸೆಸಿಂಗಲ್ಲಿಂದನೂ ಫಸ್ಟೇ ಇದ್ದಿದ್ದರಿಂದ ಸೊ ಎಲ್ಲರೂ ಆ ಕ್ಯಾರೆಕ್ಟರ್ಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೆ 100% ಕೊಟ್ಟಿದ್ದಾರೆ. ಎಲ್ಲರೂ ಆ ಪಾತ್ರವಾಗಿ ಇಳಿದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಇಲ್ಲಿ ಯಾರು ಅಂದರೆ ಇಬ್ಬರು ಒಂದೇ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಇವರಾಗಿದ್ದಾರೆ ಅಂತ ಅನ್ಸಲ್ಲ. ಎಲ್ಲರೂ ಆ ಪಾತ್ರವಾಗಿರ್ತಾರೆ. ಮತ್ತು ಮಾಡ್ತಿರೋ ಅಷ್ಟು ಜನ ಕ್ಯಾರೆಕ್ಟರ್ಸು ಅಷ್ಟು ವಿಭಿನ್ನಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಸು ಈಗ ಹೀರೋ ಫ್ರೆಂಡ್ಸ್ ಅಂತ ಆಗಲಿ ಅವರು ಇವರಾಗಲಿ ಹಿಂಗೆ ಬಂದು ಹಂಗೆ ಹೋಗೋ ಥರದವರು ಸೆಕೆಂಡ್ ಆರ್ಟಿಸ್ಟ್ ಥರದವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಸಿನಿಮಾ ಮುಗಿದ ಮೇಲೆ ಪ್ರತಿಯೊಬ್ಬರು ತಲೆಯಲ್ಲೂ ಅವರ ಕ್ಯಾರೆಕ್ಟರು ಅವರ ವ್ಯಕ್ತಿತ್ವ ಇಳಿದಿರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಜನ ಮಾತಾಡ್ತಾರೆ. ಸೊ ಆ ಥರ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ನನಗೆ ಹೋದ ವಾರ ನಂದು 11ನೇ ಸಿನಿಮಾ ರಿಲೀಸ್ ಆಯಿತು. ಬಟ್ ಆದರೆ ನನ್ನ ಮೊದಲನೇ ಸಿನಿಮಾ ನಮ್ಮ ಸಂತು ಅವರ ಜೊತೆಗೆ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಆ್ಯಕ್ಚುಲಿ ಮೊದಲನೇ ಸಿನಿಮಾ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ವಿಷನ್ನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಜೊತೆಗೆ ಈ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ, ಜೊತೆಗೆ ಹೆಮ್ಮೆ ಇದೆ. 5 ಹಾಡಿದೆ. ಹಾಡು ಆಗಲೇ ಕಂಪೋಸ್ ಎಲ್ಲ ಆಗಿ ಇದೆಲ್ಲ ಇದೆ. ಇವಾಗ ಒಂದಷ್ಟು ರೆಕಾರ್ಡಿಂಗಿಗೆಲ್ಲ ಹೋಗಬೇಕು. ಅದು ಬಿಟ್ಟು ಇವಾಗ ನಾವು ಹೇಳ್ದಂಗೆ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅಂದ್ಕೊಂಡಂಗೆ ಎಲ್ಲದೂ ಬಂದಿದೆ. ಶೂಟಿಂಗ್ ಬಗ್ಗೆ ನಾನು ಮತ್ತೆ ಇನ್ನೇನು ಹೇಳೋಕ್ಕೋಗಲ್ಲ. ಬಟ್ ಆದರೆ ಇವಾಗ ಎಡಿಟಿಂಗ್ ನಡೀತಾ ಇದೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಇವಾಗ ಬರಬೇಕು. ಏನೇನು ಮಾಡಬೇಕು ಅಂತೆಲ್ಲ ನಾನು ನಮ್ಮ ಡೈರೆಕ್ಟ್ರು ಜೊತೆಗೆ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತಿನ ಇಂಡಸ್ಟ್ರಿ ಟ್ರೆಂಡಿಗೆ ಏನು ಕೊಡಬೇಕೋ ಫ್ರೆಶ್ ಆಗಿ ಪ್ರತಿಯೊಂದು ಸೀನೂ ಕೂಡ ತುಂಬ ಚೆನ್ನಾಗಿ ಫೀಲ್ ಆಗೋ ಹಾಗೆ ಎಲ್ಲ ಎಮೋಷ್ನಲ್ ಕಂಟೆಂಟಿಂದ ಹಿಡಿದು ಕಾಮಿಡಿಯಿಂದ ಹಿಡಿದು ಆ್ಯಕ್ಷನಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಕೂಡ ಇವತ್ತಿನ ಟ್ರೆಂಡಿಗೆ ಏನು ಸೌಂಡ್ಸ್ ಇದೆಯೋ ಎಕ್ಸಾಕ್ಟ್ಲಿ ಅದೇ ಲೆವೆಲ್ಲಿಗೆ ಎಲ್ಲ ಬೇರೆ ಇಂಡಸ್ಟ್ರಿಲಿ ಏನು ಸೌಂಡ್ ಬರ್ತಿದೆಯೋ ಅದೇ ಲೆವೆಲ್ಗೆ ಬರೋ ಹಾಗೆ ಎನ್ಶೂರ್ ಮಾಡ್ತೀವಿ. ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋವಂಥ ಸಿನಿಮಾ ಇದು. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದು ರಿಲೀಸ್ ಆದಾಗ ಥಿಯೇಟ್ರಲ್ಲೇ ಬಂದ್ಬಿಟ್ಟು ನೋಡಿ. ಒಬ್ಬ ಕಲಾವಿದನಿಗೆ ಅವನ ಬೆಳವಣಿಗೆಗೆ ಒಂದು ಒಳ್ಳೆ ಸಿನಿಮಾ ಮತ್ತು ಒಳ್ಳೆಯ ಪಾತ್ರ ತುಂಬ ಮುಖ್ಯವಾಗುತ್ತೆ. ಆ ಒಳ್ಳೆಯ ಸಿನಿಮಾದಲ್ಲಿ ಅವನು ನಟಿಸಿ ಅವನ ಪಾತ್ರ ಜನಗಳಿಗೆ ಹತ್ತಿರವಾದರೆ ಆಗ ಜನಗಳಿಗೆ ಇನ್ನೂ ಹತ್ತಿರ ಆಗ್ತಾನೆ. ನಂತರ ಒಂದಷ್ಟು ಸಿನಿಮಾಗಳು ಸಿಗುತ್ತೆ, ಅವನ ಬೆಳವಣಿಗೆ ಹಾಗೆ ಮುಂದುವರಿಯುತ್ತೆ. ಸೊ ಈ ಸಿನಿಮಾ ನನಗೆ ಆ ರೀತಿಯಲ್ಲಿ ತುಂಬ ವಿಶೇಷವಾದದ್ದು. ಯಾಕಂದರೆ ಒಂದೊಳ್ಳೆ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರನ ನಿರ್ದೇಶಕರಾದ ಪ್ರತಾಪ್ ಸರು ಮತ್ತು ಪ್ರಶಾಂತ್ ಕಲ್ಲೂರ್ ಸರು, ಸಂತು ಸರು, ಇಡೀ ತಂಡ ನನಗೆ ಕೊಟ್ಟಿದೆ. ಖಂಡಿತ ನನಗೆ ಈ ಪಾತ್ರ ತುಂಬ ವಿಶೇಷವಾಗಿದೆ. ಫಸ್ಟು ಸೀನಿಂದನೂ ಸಹ ಅಂದರೆ ಒಂದಷ್ಟು ಸಿನಿಮಾಗಳು
ಜನ ಬಂದು ಸೆಟ್ಲ್ ಆಗಲಿ ಕೂರ್ಲಿ ಒಂದು 20 ನಿಮಿಷ ಆದಮೇಲೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಬಟ್ ಫಸ್ಟ್ ಸೀನೇ ಇದು ಫುಲ್ ಬ್ಯಾಂಗ್ ಆಗಿ ಜನಗಳನ್ನ ಹಿಡಿದಿಡುತ್ತೆ. ನನಗೆ ಎಕ್ಸೈಟ್ ಆಗಿದೆ, ಅಂದರೆ ನಾನು ಕತೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆದ ರೀತಿ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ನಮ್ಮ ಗೆಳೆಯರು ಒಂದಷ್ಟು ಜನ ಮಗ ಒಂದು ಕತೆ ಮಾಡ್ಕೊಂಡಿದ್ದೀನಿ ಹೇಳ್ತೀನಿ ಕೇಳು ಅಂದ್ಬಿಟ್ಟು ಒಂದಷ್ಟು ಕತೆಗಳು ಹೇಳ್ತಿರ್ತಾರೆ. ಸೊ ಕೆಲವಷ್ಟು ಎಕ್ಸೈಟ್ ಅನಿಸುತ್ತೆ, ಕೆಲವಷ್ಟು ಎಕ್ಸೈಟ್ ಅನಿಸಲ್ಲ. ಬಟ್ ಫಸ್ಟ್ ಟೈಮ್ ಕೇಳಿದಾಗಲೇ ಖಂಡಿತ ಈ ಸಿನಿಮಾ ಏನೋ ಒಂದು ಮಾಡುತ್ತೆ ಅನ್ನೋ ಫೀಲ್ ನನಗೆ ಕ್ರಿಯೇಟ್ ಆಯಿತು. ಖಂಡಿತ ಈ ಸಿನಿಮಾ ಥಿಯೇಟ್ರಲ್ಲಿ ಒಂದಷ್ಟು ಒಳ್ಳೆ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಒಂದಷ್ಟು ತುಂಬ ಒಂದು ಒಳ್ಳೆ ಪ್ರೇಕ್ಷಕರನ್ನ ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ಅಂತ ಭಾವಿಸಿದ್ದೀನಿ. ಈ ಪಾತ್ರವನ್ನು ಕೊಟ್ಟಂಥ ಇಡೀ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದಲ್ಲೊಂದು ದಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೊ ಮೂವಿನ ಆನ್ ಟೈಮ್ ಆನ್ ಬಜೆಟ್ ಅಂದ್ಕೊಂಡಾಗೆ ಮುಗಿಸಿರೋದಕ್ಕೆ. ಡಬ್ಬಿಂಗಲ್ಲಿ ನೋಡಿದ್ವಿ, ಸಿನಿಮಾ ತುಂಬ ಮಜವಾಗಿ ಬಂದಿದೆ, ಫುಲ್ ಫನ್ ಮಾಡಿದ್ದೀವಿ. ಸೊ ಈ ಒಂದು ಪಾತ್ರ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಪ್ರತಾಪ್ ಸರ್ಗೆ, ನಮ್ಮ ಹರಿಸಂತು ಸರ್ಗೆ ಹಾಗೂ ಪ್ರೊಡ್ಯೂಸರ್ ಇವರಿಗೆ ತುಂಬ ಧನ್ಯವಾದಗಳು. ಹಾಗೆ ವಿಜುವಲಿ ನಮ್ಮ ಗುರು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಹಾಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಫಿಲ್ಮ್ ಪಕ್ಕ ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಮೀಡಿಯಾ ಸಪೋರ್ಟ್ ಖಂಡಿತ ಬೇಕು ಹೊಸ ತಂಡ. ಸೊ ನಿಮ್ಮದೊಂದು ಚಿಕ್ಕ ಪುಷ್ ಇರಲಿ ನಮ್ಮ ಟೀಮ್ ಮೇಲೆ. ಥ್ಯಾಂಕ್ ಯು. ಈ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಬ್ಯೂಟಿಫುಲ್ ಸ್ಟೋರಿ, ಹ್ಯಾಂಡ್ಸಮ್ ಸ್ಕ್ರೀನ್ ಪ್ಲೇ, ಕ್ಯೂಟ್ ಡೈಲಾಗ್ಸು, ಕ್ರೇಜಿ ಆ್ಯಕ್ಟರ್ಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅದೇ ಈ ಕಂಗ್ರ್ಯಾಚುಲೇಷನ್ ಬ್ರದರು. ಮೊದಲನೇದಾಗಿ ನಾನು ಫಸ್ಟ್ ಕತೆ ಕೇಳಿದಾಗ ಪ್ರತಾಪ್ ಸರ್ ನಂಗೆ ನರೇಟ್ ಮಾಡ್ತಿದ್ರು, ಫುಲ್ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಸರ್ ಹೇಳಿದ್ರು, ಇಲ್ಲ ನೀನು ಈ ಥರನೇ ಇರಬೇಕು, ಇದೇ ಥರ ನಿನ್ನ ಕ್ಯಾರೆಕ್ಟರ್ ಇರುತ್ತೆ ಅಂತ. ನಾನು ಶೂಟರ್ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಫಸ್ಟ್ ಸೀನು ಸರ್ ಹೇಳಿದಾಗ ವಿಷುವಲಿ ನಮ್ದೊಂದು ಇಮ್ಯಾಜಿನೇಷನ್ ಇರುತ್ತೆ ಆರ್ಟಿಸ್ಟಾಗಿ. ಆ ಇಮ್ಯಾಜಿನೇಷನ್ ಹೆಂಗಿತ್ತು ಹಾಗೆ ತರೋಕ್ಕೆ ಟ್ರೈ ಮಾಡಿದ್ರು, ಹಾಗೆ ಬಂದಿದೆ ಕೂಡ. ಸಂತೋಷ್ ಸರ್, ಪ್ರಶಾಂತ್ ಸರ್, ಆಮೇಲೆ ಪ್ರತಾಪ್ ಸರ್, 3 ಜನರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಈ ಪಾತ್ರ ಕೊಟ್ಟಿದ್ದಕ್ಕೆ. ಅಷ್ಟೇ, ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಟೀಮ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಡೀ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ MG ರೋಡಲ್ಲೆಲ್ಲ ಶೂಟ್ ಇತ್ತು, ಅವಾಗ ದಿನ ಮೆಟ್ರೋನಲ್ಲೆಲ್ಲ ಜೊತೆಗೆ ಹೋಗ್ತಾಯಿದ್ವಿ, ಮಾತಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ ವಾಪಸ್ ಬರ್ತಾನೆ ಕೂಡ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ವಾಪಸ್ ಹೋಗ್ತಿದ್ದಿದ್ದು ಮನೆಗೆ. ಸೊ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.